ಬಿಜೆಪಿಯಲ್ಲಿ ಬಣ ಕಿತ್ತಾಟ ಜೋರಾಗಿ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ಕೂಡ ಈ ವಿಚಾರವಾಗಿ ಗರಂ ಆಗಿದ್ದಾರೆ. ಬಣ ಪಾಲಿಟಿಕ್ಸ್ಗೆ ಸುಸ್ತು ಹೊಡೆದಿದ್ದಾರೆ ರಾಧಾ ಮೋಹನ್ ದಾಸ್. ಬಿಜೆಪಿಯಲ್ಲಿ ಬಣ ಕಿತ್ತಾಟ ನಡೀತಾ ಇದೆ. ಈ ಕಿತ್ತಾಟದಿಂದ ಉಸ್ತುವಾರಿಗಳು ಕೂಡ ಗರಂ ಆಗಿದ್ದಾರೆ. ಬಣ ಪಾಲಿಟಿಕ್ಸ್ಗೆ ಸುಸ್ತು ಹೊಡೆದಿದ್ದಾರೆ ರಾಧಾ ಮೋಹನ್ ದಾಸ್. ಯತ್ನಾಳ್, ಎಸ್ಟಿಎಸ್, ಹೆಬ್ಬಾರ್ ಉಚ್ಚಾಟನೆಯ ಬಳಿಕ ಕೇರ್ಲೆಸ್ ಆಗಿದ್ದಾರೆ. ತಿದ್ದಿಕೊಳ್ಳದ ರಾಜ್ಯ ಬಿಜೆಪಿ ನಾಯಕರ ನಡೆಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಇರುವಷ್ಟು ಬಣ ಇನ್ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಪಾರ್ಟಿ ಫಸ್ಟ್ ಪರ್ಸನ್ ನೆಕ್ಸ್ಟ್ ಎಂಬ ತತ್ವವನ್ನ ಪಾಲನೆ ಮಾಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ರಾಜ್ಯ ಬಿಜೆಪಿ ಉದ್ಧಾರ ಆಗಲ್ಲ ಅಂತ ಅಗರ್ವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ನಮ್ಮ ಸಂಖ್ಯಾಬಲ ಕಡಿಮೆ ಆಗಿದೆ ಅಂತ ಒಂದು ಕಡೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಶೋಕ್, ವಿಜಯೇಂದ್ರಗೆ ಬಿ ಅಲರ್ಟ್ ಅಂತ ಉಸ್ತುವಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೈ ಮರೆತ್ರೆ ಸಿದ್ದರಾಮಯ್ಯ, ಡಿಕೆಶಿ ಶಾಸಕರನ್ನ ಸೆಳಿತಾರೆ, ಹುಷಾರಾಗಿರಿ ನೀವು. ಇಂಟರ್ನಲ್ ಪಾಲಿಟಿಕ್ಸ್ಗೆ ಗುಡ್ ಬೈ ಹೇಳಿ ಅಂತ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ, ಆಜ್ಞೆಯನ್ನ ಮಾಡಿದ್ದಾರೆ. ಈಗಲಾದ್ರೂ ಎಚ್ಚೆತ್ಕೊಳ್ತಾರಾ ಬಿಜೆಪಿಯಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈಗಾಗಲೇ ಬಿಜೆಪಿಯಲ್ಲಿ ಬಣ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಇನ್ನು ರಾಜ್ಯ ಉಸ್ತುವಾರಿಗಳು ಕೂಡ ಈ ವಿಚಾರವಾಗಿ ಫುಲ್ ಗರಂ ಆಗಿದ್ದಾರೆ. ಎಷ್ಟೇ ಬಾರಿ ವಾರ್ನಿಂಗ್ ಕೊಟ್ಟರು ಕೂಡ ಬಿಜೆಪಿ ಪಕ್ಷದಲ್ಲಿ ಯಾರೂ ಕೂಡ ತಿದ್ಕೊಳ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋ ಕೆಲಸ ಬಿಜೆಪಿಯಲ್ಲಿ ಮಾಡ್ತಾ ಇಲ್ಲ. ಪ್ರಾಬ್ಲಮ್ನ ಜಾಸ್ತಿ ಮಾಡ್ಕೊಳ್ಳುವಂತಹ ಕೆಲಸವನ್ನ ಬಿಜೆಪಿಯಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಸಾಲ್ವ್ ಮಾಡಬೇಕು ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಎಂಟ್ರಿ ಕೊಟ್ಟಿದ್ರು. ಹಾಗಾಗಿ ಸಾಕಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿ ಅಲರ್ಟ್ ಆಗಿರಿ, ನಮ್ಮ ಶಾಸಕರನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೆಳಿತಾ ಇದ್ದಾರೆ, ಸ್ವಲ್ಪ ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ರಾಜ್ಯ ಬಿಜೆಪಿಯಲ್ಲಿ ಬಣ ಕಿತ್ತಾಟ ಜೋರಾಗಿ ನಡೀತಾ ಇದೆ. ರಾಧಾ ಮೋಹನ್ ದಾಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈಗಲಾದ್ರೂ ಬಿಜೆಪಿಯಲ್ಲಿ ಬಣ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಹೇಗೆ? ಬಿಜೆಪಿಯಲ್ಲಿ ಒಂದಲ್ಲ ಎರಡಲ್ಲ 10 ಬಣಗಳಿರುವಂತಹದ್ದು. ಅಶೋಕ್, ವಿಜಯೇಂದ್ರ, ಬೊಮ್ಮಾಯಿ ಹೀಗೆ ಅನೇಕರಿದ್ದಾರೆ. ಆ ಎಲ್ಲವೂ ಕೂಡ ಪಕ್ಷದ ಮೇಲೆ ಎಫೆಕ್ಟ್ ಆಗ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಪಕ್ಷ ವಿರೋಧಿ ಚಟುವಟಿಕೆಗಳು, ಗುಂಪುಗಾರಿಕೆಗಳು ಹೆಚ್ಚಾಗಿ ಇರೋದ್ರಿಂದ ಅದು ಆಡಳಿತ ಪಕ್ಷ ಅಂದ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗ್ತಿದೆ, ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿರುವುದೇ ಬಿಜೆಪಿಗರು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಅದರ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಕೂಡ ಇದೀಗ ನಾಯಕರುಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಹಿಂಗೆ ಕಿತ್ತಾಡ್ತಾ ಇದ್ರೆ, ನೀವು ಹಿಂಗೆ ಬಣಬಡಿದಾಟ ಮಾಡ್ತಿದ್ರೆ, ನೀವು ವೈಯಕ್ತಿಕವಾಗಿ ಬೆಳಿತೀವಿ ಅನ್ನುವಂತಹದ್ದು ಇದ್ರೆ ಅದು ಕಾಂಗ್ರೆಸ್ ನಾಯಕರಿಗೆ ಅನುಕೂಲ ಆಗತ್ತೆ, ನಮ್ಮ ಶಾಸಕರುಗಳನ್ನ ಅವರು ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ಒಗ್ಗಟ್ಟಾಗಿರಿ, ಯಾವುದೇ ಬಣಬಡಿದಾಟ ಆಗ್ಲಿ ಅಥವಾ ಗುಂಪುಗಾರಿಕೆ ಆಗ್ಲಿ ಯಾವುದೂ ಕೂಡ ಬೇಡ ಅನ್ನುವಂತಹದ್ದು ಅವರ ಒಂದು ಸಲಹೆ ಜೊತೆಗೆ ಸೂಚನೆ. ಇದಷ್ಟೇ ಅಲ್ಲ, ಈಗ ಆಲ್ರೆಡಿ ಒಂದಿಬ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಇದು ಹೀಗೆ ಮುಂದುವರೆದ್ರೆ ಪಕ್ಷ ಎಲ್ಲಿ ಉಳಿಯುತ್ತೆ? ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಸ್ಥಾನಗಳು ಕೂಡ ಕಡಿಮೆ ಆಗ್ತಿದೆ. ಹಿಂದೆ ಪೂರ್ಣ ಪ್ರಮಾಣದ ಸರ್ಕಾರ ಬರ್ದೇ ಹೋದ್ರು ಕೂಡ ಅಟ್ಲೀಸ್ಟ್ ಹೇಳ್ಕೊಳ್ಳೋದಿಕ್ಕೆ ಒಂದಿಷ್ಟು ಸ್ಥಾನಗಳು ಅನ್ನುವಂತಹದ್ದು, ಶಾಸಕರು ಅನ್ನುವಂತಹದ್ದಿದ್ರು. ಆದ್ರೆ ಇದೀಗ 60-62ಕ್ಕೆ ಸ್ಥಾನ ಕುಸಿಯುತ್ತೆ ಅಂತಂದ್ರೆ ಇಲ್ಲಿರುವಂತಹ ಒಂದಿಷ್ಟು ಲೋಪದೋಷಿಗಳೇ ಅದಕ್ಕೆ ಕಾರಣ. ಹಾಗಾಗಿ ಬಣಬಡಿದಾಟವನ್ನ ಬಿಟ್ಟು ಫಸ್ಟ್ ಪಾರ್ಟಿ ಅನ್ನುವಂತಹದ್ದನ್ನ ಮಾಡಿ, ಯಾಕಂದ್ರೆ ಪಾಲಿಟಿಕ್ಸ್ ಅನ್ನುವಂತಹದ್ದು ಪಕ್ಷ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಫಸ್ಟ್ ಪಾರ್ಟಿ ಅನ್ನುವಂತಹ ಒಂದು ನಿಲುವಿಗೆ ಬನ್ನಿ ಅನ್ನುವಂತಹದ್ದು ಅವರ ಸೂಚನೆ ಆಗಿತ್ತು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.